ಬೀದರ್ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣದ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಛತ್ತೀಸ್ಗಢ ಮೂಲದ ಮನೀಶ್ ಎಂಬಾತ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಇಬ್ಬರು ಆರೋಪಿಗಳ ಪೈಕಿ ಓರ್ವ ಹೆಸರು ವಿಳಾಸ ಪತ್ತೆಯಾಗಿದ್ದು, ಬಿಹಾರದ ಅಮಿತ್ ಗ್ಯಾಂಗ್ನಿಂದ ಈ ಕೃತ್ಯ ಎಸಗಲಾಗಿದೆ. ಮತ್ತೊಬ್ಬನ ಹೆಸರು ಪತ್ತೆಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸಿಕಂದರಾಬಾದ್ಗೆ ಆಟೋನಲ್ಲಿ ಹೋಗಿ ಬ್ಯಾಗ್ ಮತ್ತು ಬಟ್ಟೆ ಬದಲಿಸಿದ್ರು. ಸಿಕಂದರಾಬಾದ್ನಿಂದ ಟ್ರೈನ್ ಮೂಲಕ ಉತ್ತರ ಭಾರತಕ್ಕೆ ಹೋಗಿದ್ದಾರೆ ಅಂತ ಶಂಕಿಸಲಾಗಿದೆ. ಬೀದರ್ನಲ್ಲಿ ನಡೆದಿದ್ದ ಬ್ಯಾಂಕ್ ಹಣ ದರೋಡೆ ಕೇಸ್ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಖದೀಮರ ಮತ್ತೊಂದು ಸಿಸಿಟಿವಿ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಬೀದರ್ನಲ್ಲಿ ಕದ್ದ ಹಣವನ್ನ ಹೈದರಾಬಾದ್ಗೆ ಕಳ್ಳರು ಕದ್ದೊಯ್ದಿದ್ರು. ಟ್ರಾಲಿ ಬ್ಯಾಗ್ನಲ್ಲಿ ಕಳ್ಳರು ಹಣ ಸಾಗಿಸುತ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಹಣವಿದ್ದ ಟ್ರಾಲಿ ಬ್ಯಾಗ್ ಫೋಟೋ ಕೂಡ ಸಿಕ್ಕಿದೆ. ಸದ್ಯ ಕಳ್ಳರು ಚೆಕ್ಪೋಸ್ಟ್ ಭಯದಿಂದ ಗ್ರಾಮೀಣ ಭಾಗದ ಸುಲ್ತಾನಪುರ, ಮಲ್ಕಾಪುರ ಮಾರ್ಗವಾಗಿ ತೆಲಂಗಾಣದ ಜಹೀರಾಬಾದ್ ನಂತರ ಹೈದರಾಬಾದ್ಗೆ ತೆರಳಿದ್ರು. ಅಲ್ಲಿಂದ ಉತ್ತರ ಭಾರತಕ್ಕೆ ತೆರಳಿರುವ ಸಾಧ್ಯತೆ ಇದೆ. ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ದರೋಡೆ ಪ್ರಕರಣ 2 ರಾಜ್ಯಗಳ ಪೊಲೀಸರ ನಿದ್ದೆಗೆಡಿಸಿದೆ. ಹಣದ ಪೆಟ್ಟಿಗೆಯನ್ನ ಎತ್ಕೊಂಡು ಪರಾರಿಯಾದ ಖದೀಮರ ಹೆಡೆಮುರಿ ಕಟ್ಟಲು ಪೊಲೀಸರು ಬೆನ್ನತ್ತಿದ್ದಾರೆ. 8 ತಂಡಗಳಾಗಿ ದೇಶದೆಲ್ಲೆಡೆ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ರಾಬರಿ ಬಳಿಕ ಹೈವೇ ಬಿಟ್ಟು ಗ್ರಾಮೀಣ ರಸ್ತೆಗಳ ಮೂಲಕ ಹೈದರಾಬಾದ್ಗೆ ತೆರಳಿದ್ದಾರೆ. ಸುಲ್ತಾನಪುರ, ಮಲ್ಕಾಪುರ ಮಾರ್ಗವಾಗಿ ತೆಲಂಗಾಣದ ಜಹೀರಾಬಾದ್ ನಂತರ ಹೈದರಾಬಾದ್ ಅನ್ನ ತಲುಪಿದ್ದಾರೆ. ಮಾರ್ಗ ಮಧ್ಯೆ ಹಣದ ಪೆಟ್ಟಿಗೆಯನ್ನ ಬದಲಿಸಿ ಪರಾರಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಕೋಟೆಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣವನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣದ ತನಿಖೆಗೆ ಒಟ್ಟು 5 ವಿಶೇಷ ತಂಡವನ್ನ ಮಂಗಳೂರು ಪೊಲೀಸ್ ಕಮಿಷನರ್ ರಚನೆ ಮಾಡಿದ್ರು. ದರೋಡೆ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸಲು ದರೋಡೆಕೋರರು ಪ್ಲಾನ್ ಮಾಡಿದ್ದಾರೆ. ಪೊಲೀಸರು ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ. ಬ್ಯಾಂಕ್ ಲೂಟಿ ಮಾಡಿ ಕಾರ್ನಲ್ಲಿ ಕೋಟೆಕಾರು ಜಂಕ್ಷನ್ ಕಡೆ ಸಾಗಿದ ದರೋಡೆಕೋರರು ಮುಖ್ಯ ರಸ್ತೆ ತಲುಪ್ತಾ ಇದ್ದಂಗೆ 2 ಕಾರುಗಳಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೃತ್ಯ ಎಸಗುವ ಸಂದರ್ಭ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿದ್ರು. ಮಂಗಳೂರು ನಗರ ಸುತ್ತಿ ಕದ್ರಿ ರಸ್ತೆಯಲ್ಲಿ ಮೊಬೈಲ್ ಎಸೆದಿದ್ದಾರೆ. ಇದೀಗ ಆ ಮೊಬೈಲ್ ಪತ್ತೆಯಾಗಿದ್ದು 2 ಕಾರುಗಳ ಪತ್ತೆಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಇನ್ನು ಮಂಗಳೂರಲ್ಲಿ ದರೋಡೆ ಮಾಡಿ ಹೋದ ಕಳ್ಳರು ತಲಪಾಡಿ ಟೋಲ್ ಮೂಲಕ ಪಾಸ್ ಆಗಿದ್ದಾರೆ. ಟೋಲ್ಗೇಟ್ನಲ್ಲಿ ಮಾಸ್ಕ್ ಹಾಕಿದ ವ್ಯಕ್ತಿ ಟೋಲ್ ಫೀಸ್ ಕಟ್ಟಿರುವ ದೃಶ್ಯ ಸೆರೆಯಾಗಿದೆ. ಮಾಸ್ಕ್ ಧರಿಸಿ ಟೋಲ್ನಲ್ಲಿ ಹಣ ಕಟ್ಟಿ ಖದೀಮರು ಎಸ್ಕೇಪ್ ಆಗಿರುವ ಕಳ್ಳರ ದೃಶ್ಯ ಸೆರೆಯಾಗಿದೆ. ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣದ ಬಗ್ಗೆ ಮಾತನಾಡಿದ ಶಾಸಕ ಅಶೋಕ್ ರೈ, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗಿರುವ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಹಾಡ ಹಗಲೇ ದುಡ್ಡು ದೋಚಿಕೊಂಡು ಹೋಗಿದ್ದಾರೆ ಅಂದ್ರೆ ಪೊಲೀಸ್ ಸುವ್ಯವಸ್ಥೆ ಇಲ್ಲದಕ್ಕೆ ಸಂಶಯ ಮೂಡಿದೆ. ಇನ್ನು ಬ್ಯಾಂಕ್ ಅನ್ನೇ ದೋಚುತ್ತಾರೆ ಅಂದ್ರೆ ಇನ್ನು ಮನೆಗೆ ನುಗ್ಗಿ ದೋಚುವ ಸ್ಥಿತಿ ಬರಬಹುದು. ಕಳ್ಳರಿಗೆ ಶಿಕ್ಷೆಯ ಭಯವಿಲ್ಲ. ಪೊಲೀಸರು ಹೊಡೆದ್ರೆ ಶೂಟೌಟ್ ಮಾಡಿದ್ರೆ ಮಾನವ ಹಕ್ಕು ಆಯೋಗ ಬರುತ್ತೆ. ಇದಕ್ಕಾಗಿಯೇ ಯಾವ ಪೊಲೀಸರು ಕೂಡ ಅಪರಾಧಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಅಪರಾಧ ಕೃತ್ಯಗಳಲ್ಲಿ ತೊಡಗುವವರನ್ನ ಕಾನೂನು ಮೀರಿ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಹಗಲಲ್ಲೇ ಬಂದು ದುಡ್ಡು ದೋಚಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಪೊಲೀಸ್ ಅನ್ನೋದು ಇಲ್ವಾ ಅಂತ ಪ್ರಶ್ನೆ ಐತೆ. ಪೊಲೀಸರು ಇದು ಇದ್ದಾರ, ಕೆಲಸಗಳು ಆಗ್ತಾ ಇದೆಯಾ, ಪೊಲೀಸರ ಹೆದರಿಕೆ ಜನಗಳಿಗೆ ಇದೆಯಾ? ನನ್ನ ಪ್ರಕಾರ ಪೊಲೀಸರ ಹೆದರಿಕೆ ಜನಗಳಿಗೆ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಸೀದಾ ಬಂದು ಇನ್ನೇನು ತಗೊಳ್ಳಿಕ್ಕಿದೆ, ಮನೆಯಲ್ಲಿ ಇವನು ಇಡ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಕಳ್ಳರಿಗೆ ಏನಾಗಿದೆ, ದರೋಡೆಕೋರರಿಗೆ ಏನಾಗಿದೆ, ಒಳ್ಳೆ ಲಾಯರ್ ಸಿಗ್ತಾರೆ, ಶಿಕ್ಷೆ ಏನಾಗೋದಿಲ್ಲ. ಕೊಡಿದ್ರೆ ನಿಮ್ಮ ಇವರು ಹ್ಯೂಮನ್ ರೈಟ್ಸ್ ಬರ್ತಾರೆ, ಶೂಟೌಟ್ ಮಾಡಿದ್ರೆ ಹ್ಯೂಮನ್ ರೈಟ್ಸ್ ಬರ್ತಾರೆ. ಯಾರು ಕೂಡ ಪೊಲೀಸ್ ಅಧಿಕಾರಿಗಳು ಅವರ ಬಿಸಿ ಮುಟ್ಟುವ ತಂತ್ರಕ್ಕೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂದ್ರೆ ನಾಳೆ ಹ್ಯೂಮನ್ ರೈಟ್ಸ್ ಇಂದ ಬರ್ತಾರೆ. ನಾನು ನಿನ್ನೆ ಹೇಳಿದೆ, ಅಂತವರನ್ನ ಬಿಡಬಾರ್ದು, ಏನು ಕಾನೂನಿಂದ ಹೊರಗೆ ಬಂದು ನೀವು ಕ್ರಮವನ್ನು ಕೈಗೊಳ್ಳಬೇಕು. ಅಂತವ್ರನ್ನು ಬಿಡ್ಲೇ, ರೇಪ್ ಮಾಡೋರನ್ನು ಕದಿಯೋರನ್ನು ಬಿಡ್ಲಿಕ್ಕೆ ಇಲ್ಲ. ನೀವು ನಿಮ್ಮ ಒಂದು ಹಂತವನ್ನು ಮೀರಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವ್ರ ಹತ್ರ ಹೇಳಿದ್ದೆ, ಚರ್ಚೆಯನ್ನು ಮಾಡಿ. ಅವ್ರು ಹೇಳ್ತಾರೆ ನಾವು ಯಾವ ರೀತಿ ಮಾಡಬೇಕು. ಹ್ಯೂಮನ್ ರೈಟ್ಸ್ ಅವರು ಬರ್ತಾರೆ, ಅಡ್ವೊಕೇಟ್ ಬರ್ತಾರೆ, ಕಾನೂನಿನಲ್ಲಿ ಯಾವುದೇ ಶಿಕ್ಷೆ ಆಗುವುದು ನಾವು ನೋಡುವುದಿಲ್ಲ. ಇದು ನಮ್ಮ ದುರದೃಷ್ಟ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧ ಬ್ಯಾಂಕ್ ಮುಂದೆ ಚಿನ್ನ ಕಳೆದುಕೊಂಡ ಮಹಿಳೆಯರು ಜಮಾಯಿಸಿದ್ದು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಅಡ ಇಟ್ಟ ಚಿನ್ನ ವಾಪಸ್ ಬೇಕು, ಅದರ ಬದಲು ಹಣ ಕೊಡೋದು ಬೇಡ. ಕೇವಲ 10 ನಿಮಿಷದಲ್ಲಿ ದರೋಡೆ ಆಗೋದು ಹೇಗೆ? ನಾವು ಚಿನ್ನ ಇಟ್ಟಾಗ 1 ಗಂಟೆ ಕಾಯ್ತಾ ಇದ್ವಿ, ಈಗ 10 ನಿಮಿಷದಲ್ಲಿ ಅಷ್ಟೊಂದು ಚಿನ್ನ ದರೋಡೆ ಅಂದ್ರೆ ಹೇಗೆ? ಬ್ಯಾಂಕ್ನವರು ನಮಗೆ ಮಾತಾಡೋಕೆ ಸಿಗ್ತಾ ಇಲ್ಲ. ಪೊಲೀಸರು ನೈಜ ಆರೋಪಿಗಳನ್ನ ಹಿಡಿಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10 ಪೌಂಡ್ನ ಚಿನ್ನ ಉಂಟಿಲ್ಲಿ, 5 ಲಕ್ಷ ನಾವು ತೆಗೆದಿದ್ದೇವೆ. ಆಗಿರುವಾಗ ನಮಗೆ ಎಲ್ಲ ಅದರ ಬಡ್ಡಿ ಸಮೇತ ನಮ್ಮ ಹಣ ಕೊಡಬೇಕು. ಅವರ ಹಣ ನಾವು 5 ಲಕ್ಷ ನಾವು ಕೊಡ್ತೇವೆ. ಅದಕ್ಕೆ ನಮಗೆ ಚಿನ್ನ ತೆಗೆಯುವಾಗ ನಮಗೆ ಎಲ್ಲ ಅದರ ಮೇಕಿಂಗ್ ಚಾರ್ಜ್ ಎಲ್ಲ ಆಗ್ತದೆ.
ಅದನ್ನು ಎಲ್ಲ ಒಟ್ಟಿಗೆ ನಮಗೆ ಇಟ್ಟು ಕೊಡಬೇಕು. ಖಾಲಿ ನಮ್ಮ ಚಿನ್ನ ಕೊಡ್ತೇವೆ ಹಾಗೆ ಹೇಳಿದ್ರೆಲ್ಲ ನಮ್ಮ ಚಿನ್ನವೇ ಕೊಡಬೇಕು. ಇಲ್ಲದಿದ್ದರೆ ಹೊಸ ತೆಗೆದು ಕೊಡುವಾಗ ಮೇಕಿಂಗ್ ಚಾರ್ಜ್ ಸಮೇತ ನಮ್ಮ ಹಣ ಕೊಡಬೇಕು. ನಮ್ಮ ದೇಶದಲ್ಲಿ ಎಲ್ಲ ಮುಸ್ಲಿಂ ಸಮುದಾಯದ್ದು, ಹಿಂದೂ, ಕ್ರಿಶ್ಚಿಯನ್ ಎಲ್ಲರದ್ದು ಚಿನ್ನ ಉಂಟು, ಎಲ್ಲರದ್ದು ಸಹ ಕೊಂಡೋಗಿದ್ದಾರೆ. ಆದರೆ ಸಹ ಅದೇನು ಬ್ಯಾಂಕ್, ಇದೇ ಬ್ಯಾಂಕಿನಿಂದ ಲೂಟಿ ಆಗುದು. ಇದರ ಎದುರುಗಡೆ ಆ ಬ್ಯಾಂಕ್ ಉಂಟು, ಅದನ್ನಾಗುದಿಲ್ಲ. ಅದೇನು ಇದನ್ನೇ ಗೊತ್ತಿದ್ದ ಹಾಗೆ ಬಂದು ಮಾಡಿ ಹೋಗುದು. 3 ವರ್ಷಕ್ಕಿಂತ ಮುಂಚೆ ಕೂಡ ಬಂದು ಹೀಗೆ ಮಾಡಿ ಹೋದದ್ದು. ನಮ್ಮ ಚಿನ್ನ ಕೊಡಬೇಕು ಅಂದ್ರೆ ಇದು ಲೂಟಿ ಮಾಡಿ ಹೋಗಿ ಆಗಿ. ಮಂಗಳೂರಿನ ವಿಟ್ಲದ ನಕಲಿ ಇಡಿ ದಾಳಿಗೂ ಕೋಟೆಕಾರು ಬ್ಯಾಂಕ್ ದರೋಡೆ ಕೇಸ್ಗೂ ಸಾಮ್ಯತೆ ಇದೆ ಎನ್ನಲಾಗ್ತಾ ಇದೆ. 2 ಪ್ರಕರಣಗಳಲ್ಲಿ ಕೇರಳ ಗಡಿಯ ಗ್ರಾಮಗಳೇ ಟಾರ್ಗೆಟ್ ಆಗಿದ್ದು. ಜನವರಿ 4ರಂದು ವಿಟ್ಲದ ಬೋಳಂತೂರು ಬಳಿ ನಕಲಿ ಇಡಿ ದಾಳಿಯಾಗಿತ್ತು. ಸಿಂಗಾರಿ ಬೀಡಿ ಮಾಲೀಕನ ಮನೆ ಮೇಲೆ ಇಡಿ ಹೆಸರಿನಲ್ಲಿ ದಾಳಿ ಮಾಡಿ ಬೀಡಿ ಮಾಲೀಕನ ಮನೆಯನ್ನ ದೋಚಿದ್ರು. ಸದ್ಯ ಈಗ ಅದೇ ಕಳ್ಳರಿಂದ ಬ್ಯಾಂಕ್ ರಾಬರಿ ಆಗಿದ್ಯಾ ಎಂಬ ಅನುಮಾನ ಶುರುವಾಗಿದೆ. ಈ 2 ಪ್ರಕರಣಗಳಲ್ಲಿ ಕನ್ನಡ, ಹಿಂದಿ ಭಾಷೆ ಬಳಕೆ ಮಾಡಲಾಗಿದೆ. ಬೇಳಂತೂರು ಕೋಟೆಕಾರು ಗ್ರಾಮ ಕೇರಳದಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ದೂರವಿದೆ. ಹೀಗಾಗಿ ಇದೇ ಕಾರಣಕ್ಕೆ ಕಳ್ಳರು ಪ್ಲಾನ್ ಮಾಡಿ ದರೋಡೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಈ ಸಂಬಂಧ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬೀದರ್ ಮತ್ತು ಮಂಗಳೂರು ದರೋಡೆ ಪ್ರಕರಣದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಈ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾತನಾಡಿದರು. ಬೀದರ್ ಮತ್ತು ಮಂಗಳೂರು ದರೋಡೆ ಪ್ರಕರಣ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಎಲ್ಲಾ ಕಡೆಗಳಲ್ಲಿ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ. ಬ್ಯಾಂಕ್, ಎಟಿಎಂ, ಹಣ ಸಾಗಿಸುವ ವಾಹನಗಳಲ್ಲಿ ಹೆಚ್ಚಿನ ಭದ್ರತೆಗೆ ಸೂಚಿಸಲಾಗಿದೆ. ಅಲ್ಲಿನ ಸಿಸಿಟಿವಿ ಸೇರಿದಂತೆ ಎಲ್ಲವನ್ನೂ ಪರಿಶೀಲಿಸಲಾಗ್ತಾ ಇದೆ ಅಂತ ಹೇಳಿದರು. ಬೀದರ್ ಹಾಗೂ ಮಂಗಳೂರಿನಲ್ಲಿ ನಡೆದ ದರೋಡೆ ಪ್ರಕರಣದ ಬೆನ್ನಲ್ಲೇ ಧಾರವಾಡದಲ್ಲಿ ಎಲ್ಲಾ ಬ್ಯಾಂಕ್ ಅಧಿಕಾರಿಗಳ ಸಭೆಯನ್ನ ನಡೆಸಲಾಗಿದೆ. ಎಸಿಪಿ ಸಿದ್ದನಗೌಡ ನೇತೃತ್ವದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಸಭೆಯನ್ನ ನಡೆಸಲಾಗಿದ್ದು, ಎಟಿಎಂ ವಾಹನ, ಸಿಸಿಟಿವಿ, ಗನ್ಮ್ಯಾನ್, ಎಷ್ಟು ಹಣವನ್ನ ಹಾಕ್ತಿದ್ದೀರಾ ಎಂಬುದರ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ. ವಾಹನದ ಜಿಪಿಎಸ್, ಹಣ ಹಾಕಲು ಹೋಗುವಾಗ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತೆ ಸೂಚಿಸಲಾಗಿದೆ. ಹಣ ಸಾಗಾಟದ ವೇಳೆ ಭದ್ರತೆ ಇರಬೇಕೆಂದು ಬ್ಯಾಂಕ್ ಅಧಿಕಾರಿಗಳಿಗೆ ಪೊಲೀಸರಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಬೀದರ್ ಹಾಗೂ ಮಂಗಳೂರಲ್ಲಿ ನಡೆದ ದರೋಡೆ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದರು. ನಿಮಿಷಗಳಲ್ಲೇ ಕೋಟಿ ಕೋಟಿ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಕರ್ನಾಟಕ ಬಿಹಾರ ತರಹ ಆಗಿದೆ. ಮಂಗಳೂರಿಗೆ ಸಿಎಂ ಹೋಗ್ತಾರೆ ಅಂತ ಗೊತ್ತಿದ್ದು ಲೂಟಿ ಹೊಡೆದಿದ್ದಾರೆ. ಪಟಾಪಟ್ ಅಂತ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಪಟಾಪಟ್ ಅಂತ ಲೂಟಿ ಹೊಡೆದಿದ್ದಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಕರ್ನಾಟಕ ಮತ್ತೊಂದು ಲಲ್ಲು ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು ದರೋಡೆ ರಾಜ್ಯ ಅಂತೇಳಿ ಫೇಮಸ್ ಆಗಿತ್ತು. ಈಗ ಕರ್ನಾಟಕನೂ ಕೂಡ ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂಥದ್ದು ನಿಜಕ್ಕೂ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೈಗನ್ನಡಿ ಇರತಕ್ಕಂಥ ಘಟನೆ ಮಂಗಳೂರಲ್ಲಾಗಿರುವಂಥದ್ದು. 5 ನಿಮಿಷದಲ್ಲಿ 15 ಕೋಟಿ ಚಿನ್ನಾಭರಣ, ಸುಮಾರು 90 ಲಕ್ಷಕ್ಕೂ ಹೆಚ್ಚು ಹಣವನ್ನು ಲೂಟಿ ಮಾಡಿ ಸಿನಿಮಾದ ರೀತಿ ಪರಾರಿಯಾಗಿದ್ದಾರೆ. ಅದು ಸಿಎಂ ಅವರು ಹೋಗ್ತಾರೆ ಅಂತ ಗೊತ್ತಿದ್ದು ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದರೋಡೆಕೋರರ ಧೈರ್ಯ ಎಷ್ಟು, ಅವರಿಗೆ ಎಷ್ಟು ಕಾನೂನು, ಕರ್ನಾಟಕದ ಪೊಲೀಸರ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಮುಡಾ ಹಗರಣದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಇಡಿ 300 ಕೋಟಿ ಚಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಇದರ ಅರ್ಥ ಸಿಎಂ ಕುಟುಂಬ ಅಕ್ರಮವಾಗಿ 14 ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಅಂತ. ಇದರ ಜೊತೆಗೆ ಬಡವರಿಗೆ ಸೇರಬೇಕಾದ ನಿವೇಶನವನ್ನ ದಲ್ಲಾಳಿಗಳಿಗೆ, ರಿಯಲ್ ಎಸ್ಟೇಟ್ನವರಿಗೆ ಕೊಟ್ಟಿರೋದು ರುಜುವಾಗಿದೆ. ಸ್ನೇಹಮಯಿ ಕೃಷ್ಣ ಈ ಹಗರಣವನ್ನ ಹೊರಗೆ ತಂದಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಈಗಲಾದರೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಪ್ರಕರಣವನ್ನ ಸಿಬಿಐ ಮೂಲಕ ತನಿಖೆ ನಡೆಸಲಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಯದುವೀರ್, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಡೈರೆಕ್ಟರೇಟ್ 300 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸ್ಥಿರ ಆಸ್ತಿಗಳನ್ನು ಮಟ್ಟುಗೋಲು ಹಾಕಿಕೊಂಡಿದೆ. ಇದರ ಅರ್ಥ ಮೇಲ್ನೋಟಕ್ಕೆ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ 14 ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ. ಇದರಿಂದ ಮೂಡಾಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟವೂ ಕೂಡ ಆಗಿದೆ.
ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನು ಇಡಿಯನ್ನು ಏನು ಮೊದಲನೇ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಏನು ಫೈಂಡಿಂಗ್ಸ್ ಮೂಲಕ ನಿಮ್ಮೆಲ್ಲರಿಗೂ ಆ ಮಾಹಿತಿ ಬಂದಿದೆ. ನಾವು ಏನು ಮೊದಲಿನಿಂದನೂ ಕೂಡ ನಾವು ನಮ್ಮ ನಿಲುವು, ಪಕ್ಷದ ನಿಲುವು ಇರ್ಬೋದು, ನಮ್ಮ ಮೈಸೂರಿನ ವಾಜಪೇಯಿನ ನಿಲುವು ಇರ್ಬೋದು, ನನ್ನದೇ ಆದ ವೈಯಕ್ತಿಕ ನಿಲುವು ಇರ್ಬೋದು, ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಈ ಒಂದು ಏನು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಏನು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡ, ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀ ಆಗಿರುವಂಥದ್ದು, ಅವ್ರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ. ನೈತಿಕ ಇವತ್ತು ಮೂಡ ಹಗರಣ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರುವಂಥದ್ದು ಇವತ್ತು ಇಡಿಯ ಪತ್ರಿಕಾ ಹೇಳಿಕೆಯನ್ನ ನೋಡಿದ ಮೇಲೆ 300 ಕೋಟಿಗೂ ಹೆಚ್ಚು ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ. ಯಾರು ಬ್ರೋಕರ್ ಇದ್ದ ಅವನ ಎಲ್ಲ ಆಸ್ತಿಗಳು ಸುಮಾರು 142ಕ್ಕೂ ಹೆಚ್ಚು ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ. ಇಡಿ ತನಿಖಾ ಸಂಸ್ಥೆ ಬಿಜೆಪಿಯಂತೆ ವರ್ತಿಸ್ತಾ ಇದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ರು. ಮುಡಾ ವಿಚಾರವಾಗಿ ಇಡಿ ಉದ್ದೇಶಪೂರ್ವಕವಾಗಿ ಪ್ರೆಸ್ ನೋಟ್ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಅಡ್ಡಿಪಡಿಸುವ ಉದ್ದೇಶದಿಂದ ಹೀಗೆ ಮಾಡಿದೆ. ಪ್ರೆಸ್ ರಿಲೀಸ್ ಮಾಡಲು ಯಾರು ಕೇಳಿದ್ರು? ದಿನವಿಡೀ ದಾಳಿ ನಡೆದಾಗಲೂ ಮಾಧ್ಯಮಕ್ಕೆ ಮಾಹಿತಿ ನೀಡಲ್ಲ. ತನಿಖೆ ಮಾಡಿ ಕೋರ್ಟ್ಗೆ ವರದಿ ಸಲ್ಲಿಸಲಿ. ಅದು ಬಿಟ್ಟು ಈ ರೀತಿ ನಡೆದುಕೊಂಡಿದ್ದು ಸರಿಯಲ್ಲ. ಇಡಿ ನಡೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಇಂತಹ ಬೆಳವಣಿಗೆ ಪ್ರಜಾಪ್ರಭುತ್ವವನ್ನ ಅಶಕ್ತಗೊಳಿಸುತ್ತೆ. ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂರಿಸಲು ಇದೇ ಸಂದರ್ಭ ಬೇಕಿತ್ತ? ಸಮಾವೇಶದ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಗಾಂಧಿ ಕಾರ್ಯಕ್ರಮಕ್ಕೆ ಮುಜುಗರ ತರುವ ಉದ್ದೇಶವಿದೆ ಅಂತ ಹೇಳಿದರು. ದೊಡ್ಡ ಕಾರ್ಯಕ್ರಮ ಆಗೋ ಮುಂದೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥ ಈ ಒಂದು ಕೆಟ್ಟ ವಿಚಾರ ಏನಿದೆ ಇಡಿಗೆ ಯಾಕೆ ಬಂತು? ಅಂದರೆ ಹೂ ಆಸ್ಕ್ ಯು ಟು ಮೇಕ್ ಎ ಪ್ರೆಸ್ ಸ್ಟೇಟ್ಮೆಂಟ್? ನಿಮ್ಮ ಕೆಲಸ ನೀವು ಮಾಡಬೇಕಾಗಿತ್ತಲ್ಲ. ಯಾರು ಹೇಳಿದ್ರೆ ನಿಮಗೆ ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಆಗ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರೆ ನೀವು ಯಾರು? ಹೂ ಆಸ್ಕ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ. ನೀವು ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ? ಇದಕ್ಕೆ ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಇನ್ವೆಸ್ಟಿಗೇಷನ್ ಮಾಡೋದೈತಿ, ಕೋರ್ಟಿಗೆ ನೀವು ಕಾಗದ ಕಳಿಸೋದೈತಿ, ಕಾಸು ನಿಮ್ಗೆ ಯಾರು ಮಾಡಿದ್ರಿ? ಇನ್ನು ಇಡಿಯಿಂದ ಮೂಡಾ ಆಸ್ತಿ ಮುಟ್ಟುಗೋಲು ವಿಚಾರದ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಶಾಸಕ ಬಾಲಕೃಷ್ಣ, ನಮ್ಮ ಸಿಎಂ ಪ್ರಾಮಾಣಿಕರಿದ್ದಾರೆ. ಹಣಕಾಸಿನ ವ್ಯವಹಾರ ಇದ್ದಾಗ ಮಾತ್ರ ಇಡಿ ಎಂಟ್ರಿ ಆಗೋದು, ತನಿಖೆ ಮಾಡೋದು. ಮೂಡಾ ವಿಚಾರದಲ್ಲಿ ಇಡಿ ತನಿಖೆ ಅಗತ್ಯ ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ನಮ್ಮ ಸಿಎಂರನ್ನ ಹಣಿಯಲು ಇಡಿ ಮೇಲೆ ಒತ್ತಡ ಹಾಕ್ತಿದೆ. ಇದರಲ್ಲಿ ಬಿಜೆಪಿ ಸಫಲ ಆಗಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿದ್ದಾರೆ. ಇಡಿ ಅವರು ಯಾವಾಗ ಎಂಟ್ರಿ ಆಗಬೇಕು ಅಂತ ಅಂದ್ರೆ ಹಣಕಾಸಿನ ದುರುಪಯೋಗ ಆದಾಗ ಮಾತ್ರ ಇಡಿ ಅವರು ಎಂಟ್ರಿ ಆಗಬೇಕು. ಈಗ ಇಡಿ ಅವರು ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಬಲವಂತವಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ ಎಣಿಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಆದರೂ ಕೂಡ ಅದರಲ್ಲಿ ಅವರು ಸಫಲ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳಿ ಇಚ್ಛೆ ಮಾಡಿ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆ ನಡೆಸಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಬೆಳಗಾವಿಯ ಗಾಂಧಿ ಭಾರತ ಸಮಾವೇಶ ಯಶಸ್ವಿಗೊಳಿಸುವ ಬಗ್ಗೆ ಚರ್ಚಿಸಲಾಗಿದೆ. ಸಮಾವೇಶಕ್ಕೆ ವಿವಿಧ ಜಿಲ್ಲೆಗಳಿಂದ 75,000ಕ್ಕೂ ಹೆಚ್ಚು ಜನರನ್ನ ಕರೆತರಲು ಶಾಸಕರಿಗೆ ಸೂಚಿಸಲಾಗಿದೆ. ಇದೇ ವೇಳೆ ಪಕ್ಷದ ಆಂತರಿಕ ವಿಚಾರಗಳನ್ನು ಕೂಡ ಚರ್ಚಿಸಲಾಗಿದ್ದು, ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಚರ್ಚಿಸಿದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ. ಸಭೆಯಲ್ಲಿ ಡಿಸಿಎಂ ಡಿಕೆಶಿ, ಸಚಿವರಾದ ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಶಿವಾನಂದ ಪಾಟೀಲ್ ಸೇರಿದಂತೆ ಹಾಲಿ ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಹೇಳಿದಾರ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ. ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ವಿದೇಶ ಪ್ರಯಾಣ ವಿಚಾರದ ಬಗ್ಗೆ ಬಿಜೆಪಿ ಶಾಸಕ ಯತ್ನಾಳ್ ಮಾತನಾಡಿದ್ರು. ಕಳೆದ ವರ್ಷವೇ ಸತೀಶ್ ಬೆಂಬಲಿಗರು ದುಬೈಗೆ ಹೋಗುವ ಪ್ಲಾನ್ ಮಾಡಿದ್ರು. ಸತೀಶ್ ಹಾಗೂ ಸಿದ್ದರಾಮಯ್ಯ ಇಬ್ರು ಒಂದೇ. ಇದೆಲ್ಲ ಸಿದ್ದರಾಮಯ್ಯನವರ ನಿರ್ದೇಶನದಂತೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯಕ್ಕೆ ಬ್ರೇಕ್ ಹಾಕಲು ಆಗ್ತಿಲ್ಲ.
ಕಾಂಗ್ರೆಸ್ನ ಸಾಕಷ್ಟು ಜನ ನಮಗೆ ಅಪ್ರೋಚ್ ಮಾಡಿದ್ರು, ನಾವು ಕಾಂಗ್ರೆಸ್ ಬಿಟ್ಟು ಬರ್ತೀವಿ, ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಹಾಕೋಣ ಎಂದಿದ್ರು ಅಂತ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ. ನೋಡಿ, ಇದು ಹೋದ ವರ್ಷನೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಬೆಳಗಾವಿ ಶಾಸಕರಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ಯಾಕಂದರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ. ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ. ಅದಕ್ಕೆ ಇನ್ನು ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರ ಬೀಳುತ್ತೆ ಎಂದಿದ್ದ ಯತ್ನಾಳ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ್ರು, ನಮ್ಮ ಸರ್ಕಾರ ಬೀಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಯತ್ನಾಳ್ ಬೆಳಿಗ್ಗೆ ಸಾಯಂಕಾಲ ಒಂದೊಂದು ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಕೆ ಆಗಲ್ಲ. ಯತ್ನಾಳ್ ಅವರೇ, ನಿಮ್ಮ ಪಕ್ಷದಲ್ಲಿರುವ ಹೊಲಸು ತೆಗೆದುಕೊಳ್ಳಿ ಅಂತ ಕಿಡಿಕಾರಿದ್ರು. ಯತ್ನಾಳ್ ಅವ್ರು ಹಂಗೆ ಹೇಳ್ತಾರೆ, ಬೆಳಗ್ಗೆ ಒಮ್ಮೆ ಹೇಳ್ತಾರೆ, ಮಧ್ಯಾಹ್ನ ಒಮ್ಮೆ ಹೇಳ್ತಾರೆ, ಸಾಯಂಕಾಲ ಒಮ್ಮೆ ಹೇಳ್ತಾರೆ, 4 ಸಲ ಹೇಳ್ತಾರೆ ಪ್ರತಿ ದಿವಸ ಒಂದೊಂದು. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ನಮ್ಮ ಜಿಲ್ಲೆಯವರಲ್ಲ, ಹೇಳ್ತಾರೆ, ನಾವು ನೋಡಿದ್ದೀವಿ, ನಾವು ಯಾವುದಕ್ಕೂ ಅವ್ರಿಗೆ ಉತ್ತರನೇ ಕೊಡೋದಿಲ್ಲ. ಹೀಗಾಗಿ ನಮ್ಮ ಸರ್ಗೆ ಯತ್ನಾಳ್ ಅವ್ರಿಗೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಲ್ಲ ಎಂಬ ಬಿವೈ ವಿಜೇಂದ್ರ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜೇಂದ್ರ ಪೂರ್ಣಾವಧಿ ಅಧ್ಯಕ್ಷರಾಗಿರ್ತಾರಾ? ಯಾರಿಗಾದ್ರೂ ವಿಶ್ವಾಸವಿದ್ರೆ ಹೇಳಿ. ವಿಜೇಂದ್ರ ಬರೀ ಕಾಂಗ್ರೆಸ್ ಬಗ್ಗೆ ಯೋಚನೆ ಮಾಡುವುದು ಆಗಬಾರದು. ಅವರ ಕುರ್ಚಿಯ 3 ಕಾಲುಗಳು ಮುರಿದಿವೆ, ಒಂದೇ ಕಾಲಿನ ಮೇಲೆ ಅವರ ಕುರ್ಚಿ ನಿಂತಿದೆ. ನೀವೆಷ್ಟು ದಿನ ರಾಜ್ಯಾಧ್ಯಕ್ಷರಾಗಿ ಇರ್ತೀರಾ ಹೇಳಿ ಅಂತ ವಿಜೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಆಗಬಾರ್ದು. ವಿಜೇಂದ್ರ ಅವರು ಪೂರ್ಣಾವಧಿ ಹೊತ್ತು ಸಹ ಅಧ್ಯಕ್ಷರಾಗಿರ್ತಾರ ಅಂಥೇಳಿ ನಿಮ್ಗೆ ಯಾರಿಗಾರು ವಿಶ್ವಾಸ ಇದ್ರೆ ಹೇಳ್ಬಿಡಿ. ಅವ್ರ ಕುರ್ಚಿ 4 ಕಾಲಿದಾವಲ್ಲ, 3 ಕಾಲು ಹೋಗಿದೆ, ಒಂದೇ ಕಾಲ ಮೇಲೆ ಇವತ್ತು ಸಹ ವಿಜೇಂದ್ರ ಅವರ ಕುರ್ಚಿ ನಿಂತದ. ಅವ್ರಿಗೆ ಉಲ್ಟಾ ನಾನು ಕೇಳ್ತೀನಿ, ನೀವು ಎಷ್ಟು ದಿವಸ ನೀವು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀರಿ ಅದನ್ನು ಹೇಳ್ರಿ, ಅದು ಆಮೇಲೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮಾತಾಡೋಣ. ನಮ್ಮ ಸಿದ್ದರಾಮಯ್ಯ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ವಿಜೇಂದ್ರ ಯತ್ನಾಳ್ ಬಣಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನನ್ನ ಪಕ್ಷದ ಹಿರಿಯರು, ವರಿಷ್ಠರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇನೆ. ನನ್ನ 1 ವರ್ಷದ ಪರಿಶ್ರಮವನ್ನ ಪರಿಗಣಿಸಿ ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸ್ತಾರೆ ಅಂತ ನಂಬಿಕೆ ಇದೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ರು. ಅಧ್ಯಕ್ಷ ಚುನಾವಣಾ ಘೋಷಣೆ ಇದುವರೆಗೂ ಮಾಡಿಲ್ಲ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಯತ್ನಾಳ್, ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ್ರೆ ನಾವು ರೆಡಿ ಅಂತ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ವಿಜೇಂದ್ರ ನೀನಿನ್ನು ಬಚ್ಚ, ರಾಜ್ಯಾಧ್ಯಕ್ಷ ಆಗೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಯಡಿಯೂರಪ್ಪ ಬಗ್ಗೆ ನಾನು ಅಗೌರವವಾಗಿ ಮಾತನಾಡಿಲ್ಲ. ಈಗಲೂ ಕೂಡ ಯಡಿಯೂರಪ್ಪ ನಮ್ಮ ನಾಯಕರೇ. ವಿಜೇಂದ್ರ, ನೀನೇ ಡೇಟ್ ಅನ್ನ ಫಿಕ್ಸ್ ಮಾಡು. ನಾನು ಶಿಕಾರಿಪುರದಲ್ಲಿ ಪ್ರವಾಸವನ್ನ ಮಾಡ್ತೇನೆ. ನಿನ್ನ ಸವಾಲನ್ನ ನಾನು ಸ್ವೀಕಾರ ಮಾಡ್ತೇನೆ. ನನ್ನನ್ನ ಓಡಾಡೋಕೆ ಆಗಲ್ಲ ಅಂದಿದ್ದೀಯಾ, ಆದ್ರೆ ನಿನ್ನನ್ನ ಓಡಾಟ ಮಾಡದ ಹಾಗೆ ಮಾಡುವಂತಹ ತಾಕತ್ತು ನನಗಿದೆ ಅಂತ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀವಿ ನಾವು. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಗೌರವವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವ್ರು ಯಾವಾಗ ನಾಯಕರು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡ. ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಹೇಳ್ತಿದ್ರು ನೀನೇ ಡೇಟ್ ಫಿಕ್ಸ್ ಮಾಡ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡೋದು. ನನ್ನ ಪ್ರವಾಸ ಮತ್ತು ನಾನು ಪೊಲೀಸ್ ತರೋದಿಲ್ಲ, ಗಂಡ ತರೋದಿಲ್ಲ, ಯಾರ ಮಂದಿ ಒಬ್ಬ ಬರ್ತಾನೆ. ನಿಮ್ಗೆ ಎಚ್ಚರಿಕೆ, ನಿನ್ನ ಬೇಕಾದ್ರೆ 3 ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಸಿಕ್ತಾನೆ. ಗೃಹ ಸಚಿವ ಪರಮೇಶ್ವರ್ಗೆ ಎಂಎಲ್ಸಿ ಸಿಟಿ ರವಿ ಪತ್ರ ಬರೆದಿದ್ದಾರೆ. ಅವಾಚ್ಯ ಶಬ್ದ ಬಳಕೆ ಪ್ರಕರಣವನ್ನ ಸಿಐಡಿ ತನಿಖೆ ನಡೆಸ್ತಾ ಇದೆ. ಆದರೆ ಸಿಐಡಿ ತನಿಖೆ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಸುಳ್ಳು ಹೇಳಿದ್ದಾರೆ, ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ವಿಚಾರದಲ್ಲಿ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ತನಿಖೆಯಲ್ಲಿ ಪ್ರಭಾವಿ ಮಂತ್ರಿಗಳ ಕೈವಾಡ ಇದೆ. ಅವರ ಪ್ರಭಾವಕ್ಕೆ ಮಣಿದು ಸಿಐಡಿ ತನಿಖೆ ನಡೆಸಿದೆ. ಸಿಐಡಿ ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಹೀಗಾಗಿ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ.
ಗೋವುಗಳ ಕೆಚ್ಚಲು ಕುಯ್ದ ಪ್ರಕರಣದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ರಾಯಚೂರಿನಲ್ಲಿ ಮಾತನಾಡಿದ್ದಾರೆ. ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದ್ರೆ ಅವರು ಹುಚ್ಚರಾಗಿರ್ತಾರೆ, ದಡ್ಡರಾಗಿರ್ತಾರೆ. ಅದೇ ಹಿಂದೂಗಳು ತಪ್ಪು ಮಾಡಿದ್ರೆ ಅದು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಸರ್ಕಾರ ಹೇಳುತ್ತೆ. ಗೋವಿನ ಕೆಚ್ಚಲು ಕುಯ್ದ ಬಗ್ಗೆ ಒಬ್ಬನನ್ನ ಬಂಧಿಸಿದ್ದಾರೆ. ಅವನನ್ನ ನೋಡಿದ್ರೆ ಆತ ಇಂತಹ ಕೆಲಸವನ್ನ ಮಾಡಿರೋಕೆ ಸಾಧ್ಯವಿಲ್ಲ. ಒಬ್ಬ ಹುಚ್ಚನಿಗ್ಯಾಕೆ ಗೋವಿನೆದೆಯನ್ನ ಕಡಿಬೇಕು ಅಂತ ಅನ್ಸುತ್ತೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಳ್ಳಾರಿಯ ಉಗ್ರಾಣ ನಿಗಮ ಮಂಡಳಿಗೆ ಉಪ ಲೋಕಾಯುಕ್ತ ಬಿ ವೀರಪ್ಪ ದಿಢೀರ್ ಭೇಟಿ ಕೊಟ್ಟರು. ಗೋಡೌನ್ ಪರಿಶೀಲನೆ ವೇಳೆ ಸುಮಾರು 48,000 ಜೋಳದ ಚೀಲಗಳು ಹುಳ ಹಿಡಿದು ಪುಡಿಯಾಗಿದ್ದು ನೋಡಿ ಲೋಕಾಯುಕ್ತರು ಕೆಂಡಾಮಂಡಲವಾಗಿದ್ದಾರೆ. ನಿಮ್ಮ ಬೇಜವಾಬ್ದಾರಿಗೆ ಬಡವರ ತಲುಪಬೇಕಾಗಿದ್ದ 24,000 ಕ್ವಿಂಟಾಲ್ ಜೋಳ ಹುಳು ಹಿಡಿದಿದೆ ಅಂತ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಪೊಲೀಸರ ಸೋಗಿನಲ್ಲಿ ಕಾಂಟ್ರಾಕ್ಟರ್ಗೆ ಹನಿ ಟ್ರ್ಯಾಪ್ ಮಾಡಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ನಯನ ಎಂಬಾಕೆಯನ್ನ ಬಂಧನ ಮಾಡಲಾಗಿದೆ. 57 ವರ್ಷದ ವ್ಯಕ್ತಿಯನ್ನ ಬಲೆಗೆ ಬೀಳಿಸಿದ ನಯನ ತಮ್ಮ ಮನೆಗೆ ಕರೆದು ಟೀ ಕೊಟ್ಟು ಉಪಚಾರ ಮಾಡಿದ್ಲು. ಇದೇ ವೇಳೆ ಮೊದಲೇ ಪ್ಲಾನ್ ಮಾಡಿದಂತೆ ಪೊಲೀಸರ ಸೋಗಿನಲ್ಲಿ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು. ಗುತ್ತಿಗೆದಾರನ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿ ಹಣ ಒಡವೆಯನ್ನ ಕಿತ್ತಿದ್ರು. ಸದ್ಯ ಈ ಪ್ರಕರಣದ ಸಂಬಂಧ ಆರೋಪಿ ನಯನ ಸೇರಿದಂತೆ ಸಂತೋಷ್, ಅಜಯ್, ಜಯರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿ ಹತ್ಯೆ ನಡೀತಾ ಅನ್ನೋ ಅನುಮಾನ ಮೂಡಿದೆ. 42 ವರ್ಷದ ಉಜ್ಮಾ ಖಾನ್ ಅನ್ನೋರು ಜನವರಿ 1ರಂದು ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಕೊಲೆಯಾಗಿದ್ರು. ಟೆಕ್ಕಿ ಇಮ್ದಾರ್ ಪಾಷಾ ಎಂಬಾತನನ್ನ ಮಹಿಳೆ ಪ್ರೀತಿಸ್ತಾ ಇದ್ದು ಎನ್ನಲಾಗಿದೆ. ಆದ್ರೆ ಮನೆಯವರ ವಿರೋಧದ ಹಿನ್ನೆಲೆ ಇಬ್ಬರೂ ಕೂಡ ಬೇರೆ ಬೇರೆ ಮದುವೆಯಾಗಿದ್ರು. ಇತ್ತೀಚೆಗೆ ಇಬ್ಬರಿಗೂ ಡಿವೋರ್ಸ್ ಆಗಿ ಮತ್ತೆ ಪರಸ್ಪರ ಸಂಪರ್ಕಕ್ಕೆ ಬಂದಿದ್ರಂತೆ. ಕುಂದಲಹಳ್ಳಿಯ ಸ್ಪೈಸ್ ಗಾರ್ಡನ್ ಮನೆಯಲ್ಲಿ ಉಜ್ಮಾ ಸಾವನ್ನಪ್ಪಿದ್ದು, ಸಾವಿನ ಬಳಿಕ ಇಮ್ದಾರ್ ಪಾಷಾ ದಿಢೀರನೆ ವಿಷ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು ಅನುಮಾನ ಮೂಡಿಸಿದ್ದು, ಉಜ್ಮಾ ಸಹೋದರಿ ನೀಡಿರುವಂತಹ ದೂರಿನನ್ವಯ ಇಮ್ದಾರ್ ಪಾಷಾ ಪೊಲೀಸರ ಅತಿಥಿಯಾಗಿದ್ದಾನೆ. ಕರ್ತವ್ಯದಲ್ಲಿದ್ದಾಗ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗೆ ಹೃದಯಾಘಾತವಾದ ಘಟನೆ ದಾವಣಗೆರೆಯ ಮಲೆಬೆನ್ನೂರಲ್ಲಿ ನಡೆದಿದೆ. ಮೃತನನ್ನ ಹನುಮಂತಪ್ಪ ಅಂತ ಗುರುತಿಸಲಾಗಿದೆ. ಮಲೆಬೆನ್ನೂರು ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಹನುಮಂತಪ್ಪ ನಿನ್ನೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ವೇಳೆ ನನಗೆ ತುಂಬಾ ಎದೆ ನೋಯ್ತಾ ಇದೆ ಅಂತ ಸಿಬ್ಬಂದಿ ಬಳಿ ಹೇಳಿದ್ರಂತೆ. ಗದಗದಲ್ಲಿ ಫ್ರೂಟ್ಸ್ ಆಪ್ ಅಪ್ಡೇಟ್ ನೆಪ ಹೇಳಿಕೊಂಡು ಶೇಂಗಾ ನೋಂದಣಿ ಪ್ರಕ್ರಿಯೆ ಸ್ಥಗಿತಗೊಳಿಸಲಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿಯನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಶೇಂಗಾ ಖರೀದಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ಶೇಂಗಾ ಬೆಳೆಗಾರರಿಗೆ ಅನುಕೂಲವಾಗಲಿ ಅಂತ ಕಳೆದ ಅಕ್ಟೋಬರ್ನಲ್ಲಿ ಖರೀದಿ ಕೇಂದ್ರವನ್ನು ಆರಂಭಿಸಲಾಗಿತ್ತು. ಕ್ವಿಂಟಾಲ್ಗೆ 6,783 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಲಾಗಿತ್ತು. ಆದರೆ ಆಪ್ ಅಪ್ಡೇಟ್ ನೆಪವನ್ನ ಹೇಳಿ 3 ತಿಂಗಳು ನೋಂದಣಿ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಖರೀದಿ ಪ್ರಕ್ರಿಯೆ ಸ್ಥಗಿತಗೊಂಡ ಹಿನ್ನೆಲೆ ರೈತರು ಆಕ್ರೋಶಗೊಂಡಿದ್ದು, ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ ಬೆನ್ನಲ್ಲೇ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ರೈತರೆಲ್ಲರೂ ಜಿಲ್ಲೆ ಇರತಕ್ಕಂಥ ರೈತರು ನಾವು ಮಾಧ್ಯಮದ ಒಂದು ಮುಖಾಂತರ ಮತ್ತು ಅಧಿಕಾರಿಗೆ ಒಂದು ಇಲಾಖೆಯ ಮುಖಾಂತರ ನಾವು ಹೋದಾಗ ಒಂದು ನ್ಯೂಸ್ 18 ತಂಡ ಭಾಳ ಒಂದು ನಮಗೆ ರೈತರಿಗೆ ಅಚ್ಚುಕಟ್ಟಾಗಿ ನಮಗೆ ಒಂದು ಏನು ಮಾಡ್ತಾರೆ ಪ್ರಸಾರ ಮಾಡಲಿ ಒಂದು ಮುಂದೆ ಬಂತು. ಅದು ಏನಪ್ಪ ಅಂತಂದ್ರೆ ಇದ್ದಂಥ ವಾಸ್ತವ್ಯನ ಅವ್ರಿದ್ರಿಗೆ ಹಂಚ್ಕೊಂಡಿವಿ. ಆ ವಾಸ್ತವ್ಯ ಇರ್ತಕ್ಕಂಥ ಜಿಲ್ಲೆ ಇರ್ತಕ್ಕಂಥ ನಮ್ಮ ನೋಂದಣಿಯ ಒಂದು NAB ಸೊಸೈಟಿಗಳು 9 ಖರೀದಿ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದು ಇವು ಕಾರ್ಯಗತ ಆಗಿದ್ದಾವೆ. ಮತ್ತು ಇವತ್ತು ರೈತರೆಲ್ಲರೂ ನೋಂದಣಿ ಪ್ರಕ್ರಿಯೆಯಲ್ಲಿ ಸುಮಾರು ಒಂದು 715 ಮಂದಿ ಇವತ್ತು ಸದ್ಯ ಈಗ ತೊಗೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ರೈತರು ಮುಂದೆ ಬಂದಿದ್ದಾರೆ. ಇದು ಏನಪ್ಪಾ ಅಂದ್ರೆ ನ್ಯೂಸ್ 18 ತಂಡಕ್ಕೆ ನಾವು ಜಿಲ್ಲೆಯ ರೈತರು ಎಲ್ಲರೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಬೆಂಗಳೂರಲ್ಲಿ ಏರ್ ಶೋಗೆ ದಿನಾಂಕ ನಿಗದಿಯಾಗಿದ್ದು, ಯಲಹಂಕ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ಏರ್ ಶೋ ನಡೆಯಲಿದೆ. ಏರ್ ಶೋ ಹಿನ್ನೆಲೆಯಲ್ಲಿ ಯಲಹಂಕ ವಾಯುನೆಲೆಯ 13 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಂಸಾಹಾರ ಮಾರಾಟವನ್ನು ನಿಷೇಧಿಸಲಾಗಿದೆ. ಚಿನ್ನದ ಮಾಂಗಲ್ಯ ಸರ ಮರಳಿಸಿ ಬಸ್ ಕಂಡಕ್ಟರ್ ಪ್ರಾಮಾಣಿಕತೆ ಮೆರೆದ ಘಟನೆ ಬೀದರ್ನ ಬಸವ ಕಲ್ಯಾಣದ ಡಿಪೋದಲ್ಲಿ ನಡೆದಿದೆ. ಸರಸ್ವತಿ ಗೌಡೆ ಎಂಬುವವರು ಕೆಕೆಆರ್ಟಿಸಿ ಬಸ್ನಲ್ಲಿ ಕಲಬುರಗಿ ಜಿಲ್ಲೆಯ ಸಲಗಾರ್ನಿಂದ ಬಸವ ಕಲ್ಯಾಣಕ್ಕೆ ಪ್ರಯಾಣಿಸ್ತಾ ಇದ್ರು. ಈ ವೇಳೆ ಚಿನ್ನದ ಮಾಂಗಲ್ಯ ಸರ ಕಟ್ಟಾಗಿ ಬಿದ್ದಿದೆ. ಮಾಂಗಲ್ಯ ಸರ ಕೆಳಗೆ ಬಿದ್ದಿರೋದನ್ನ ಗಮನಿಸಿದ ಬಸ್ ಕಂಡಕ್ಟರ್ ಬಳಿರಾಮ ಮಹಿಳೆಗೆ ಸರ ಹಿಂದಿರುಗಿಸಿದ್ದಾರೆ. ಕೋಲ್ಕತ್ತಾ ಅರ್ಜಿಕರ್ ಆಸ್ಪತ್ರೆ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಬಂಧಿತನಾಗಿರುವ ಸಂಜಯ್ ರಾಯ್ನೇ ಅಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಇವತ್ತು ವಿಚಾರಣೆ ನಡೆಸಿದ ಕೋಲ್ಕತ್ತಾ ಸೆಷನ್ಸ್ ಕೋರ್ಟ್ ಸಂಜಯ್ ರಾಯ್ನೇ ದೋಷಿ ಅಂತ ತೀರ್ಪು ನೀಡಿದ್ದು ಸೋಮವಾರ ಶಿಕ್ಷೆ ಪ್ರಕಟಿಸಲಿದೆ. ತಲೈವ ರಜನಿಕಾಂತ್ ತಮ್ಮ ಶಾಲಾ ದಿನಗಳ ಮೆಲುಕು ಹಾಕಿದ್ದಾರೆ. ಬೆಂಗಳೂರಿನ ಎಪಿಎಸ್ ಹೈಸ್ಕೂಲ್ ಬಗ್ಗೆ ಮಾತನಾಡಿ ಹಳೆಯ ದಿನಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಎಪಿಎಸ್ ಸ್ಕೂಲ್ನಲ್ಲಿ 6ರಿಂದ 10ನೇ ತರಗತಿಯವರೆಗೆ ರಜನಿಕಾಂತ್ ಓದಿದ್ರಂತೆ.